ಏನಿದು ವಿಚಿತ್ರವಾದ ಅನುಭವ ಆಗ್ತಾ ಇದೆಯಲ್ಲ. ದ್ವಾರದಲ್ಲಿ ಎದುರಾಗಿರೋ ಸಮಸ್ಯೆ ಆದ್ರೂ ಯಾವುದು? ಆಗ್ತಿಲ್ಲ ಪರಮೇಶ್ವರ, ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ. ಒಂದ್ ಕಡೆ ಆ ತ್ರಿಶೂಲ್, ಇನ್ನೊಂದ್ ಕಡೆ ಮನೆಯವರು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ನೀನ್ ಹೇಳ್ದೆ ಅಂತ ಈ ಮನೆಗೇನೋ ವಾಪಸ್ ಬಂದೆ, ಆದ್ರೆ ಇಲ್ಲಿರೋದು ನನ್ನ ದೇಹ ಮಾತ್ರ. ನನ್ನ ಮನ್ಸಿಲ್ಲ, ನನ್ನ ಮನ್ಸು ನನ್ನ ಹಿಡಿತಕ್ಕೆ ಸಿಕ್ತಿಲ್ಲ. ಪ್ರತಿ ಕ್ಷಣ ನನ್ನ ಆದಿಶೇಷನ ಸೇರೋಕ್ಕಾಗ್ಲಿಲ್ವಲ್ಲ ಅನ್ನೋ ನೋವು ನನ್ನ ಜೀವ ಹೆಣ್ತಿದೆ. ನಾನು ಈ ಮದ್ವೆನ ಒಪ್ಪಿ ಇಲ್ಲಿಗೆ ಬಂದಿದ್ದೀನಿ ಅಂತ ಮನೆಯವರೆಲ್ಲ ಅಂದ್ಕೊಂಡಿದ್ದಾರೆ, ಆದ್ರೆ ಇದು ದೈವ ಇಚ್ಛೆ ಅನ್ನೋದು ಯಾರಿಗೂ ಗೊತ್ತಾಗ್ತಿಲ್ಲ. ಅದನ್ನ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಇನ್ನ ಎಷ್ಟು ದಿನಗಳು ಈ ನೋವನ್ನ ಅನುಭವಿಸ್ಕೊಂಡು ಬದುಕಬೇಕು ನನಗೆ ಗೊತ್ತಾಗ್ತಿಲ್ಲ. ಪರಮೇಶ್ವರ, ಆದಷ್ಟು ಬೇಗ ಈ ನೋವಿಂದ ನನಗೊಂದು ಮುಕ್ತಿ ಕೊಡು ತಂದೆ. ತಮೇಂತಿ, ಮಧುಮತಿ, ಬೇಗ ಬೇಗ ತಯಾರು ಮಾಡ್ಕೊಳ್ರಮ್ಮ. ಸ್ವಾಮಿಗಳು ಬರೋ ಹೊತ್ತಾಯ್ತು. ಅವ್ರು ಬಂದಾಗ ತಯಾರಿ ಇರ್ದಿದ್ರೆ ಅಭಾಸ ಆಗುತ್ತೆ. ಅಲಾತೆ, ಇದ್ದಕ್ಕಿದ್ದಾಗೆ ಸ್ವಾಮಿಗಳನ್ನ ಮನೆ ಕರೆಸ್ತಿದ್ದೀರಲ್ಲ, ಏನ್ ಕಾರಣ ಅಂತ? ಕಾರಣ ಇದೆ. ಶಿವಾನಿ ತ್ರಿಶೂಲ್ ಮದ್ವೆ ಹೇಳ್ದೆ ಕೇಳ್ದೆ ನಡೆದೋಯ್ತು. ಹಾಗಾದ್ ಮಾತ್ರಕ್ಕೆ ಅವ್ರ ಮುಂದೆ ಸುಖವಾಗಿರ್ತಾರ? ಅವರಿಬ್ಬರು ಜಾತಕ ಹೊಂದುತ್ತಾ? ಅದನ್ನೆಲ್ಲ ಅವ್ರ ಹತ್ರ ಕೇಳ್ಬೇಕಲ್ಲ ನಾನು. ಮೋಸದ ಮದುವೆಯಲ್ಲಿ ಜಾತಕ ಹೇಗೊಂದು ತಪ್ಪ. ಅಮ್ಮ, ಸ್ವಾಮಿಗಳು ಬಂದರು. ಸ್ವಾಮಿಗಳೇ, ಒಳಗೆ ಬನ್ನಿ. ಸ್ವಾಮಿಗಳೇ, ನೀವು ಬರೋದನ್ನೇ ಎಲ್ರೂ ಕಾಯ್ತಾ ಇದ್ವಿ. ಸ್ವಾಮಿಗಳೇ, ಏನಾಯ್ತು? ಬನ್ನಿ ಒಳಗಡೆ. ಏನಿದು ವಿಚಿತ್ರವಾದ ಅನುಭವ ಆಗ್ತಾ ಇದೆಯಲ್ಲ. ದ್ವಾರದಲ್ಲಿ ಎದುರಾಗಿರೋ ಸಮಸ್ಯೆ ಆದ್ರೂ ಯಾವುದು? ಸರ್ಪದ ವಾಸನೆ. ಏನಾಗ್ತಿದೆ? ಏನಿದು? ನನ್ನೊಳಗೇನೋ ಆಗ್ತಿದೆಯಲ್ಲ, ತುಂಬಾ ಸುಸ್ತಾದಾಗ ಆಗ್ತಿದೆ. ನನ್ನ ಚರ್ಮದ ಬಣ್ಣ ಬದಲಾಗ್ತಿದೆ. ನನ್ನ ನಿಜ ರೂಪಕ್ಕೆ ಬದಲಾಗ್ತಾ ಇದ್ದೀನ? ಅಯ್ಯೋ ಪರಮೇಶ್ವರ, ಯಾರಾದ್ರೂ ನನ್ನನ್ನು ನೋಡಿದ್ರೆ ಏನ್ ಗತಿ? ಯಾಕೆ ಹೀಗಾಗ್ತಿದೆ? ಮೊದಲನೇ ಹೆಜ್ಜೆ ಇಡುವಾಗಲೇ ಸರ್ಪದ ವಾಸನೆ ಗಾಢವಾಗಿ ನಾಸಿಕಕ್ಕೆ ಬಡಿದಿದೆ ಅಂದರೆ ಈ ಮನೆಯವರಿಗೆ ನನ್ನ ಅವಶ್ಯಕತೆ ಬಹಳ ಇದೆ. ಸ್ವಾಮಿಗಳೇ, ಯಾಕೆ ಹಾಗೆ ನಿಂತ್ಬಿಟ್ರಿ? ಬನ್ನಿ ಕೂತ್ಕೊಳ್ಳಿ. ಸ್ವಾಮಿಗಳು ನಮ್ಮನ್ನು ನೋಡಿ ಮೂಕ ವಿಸ್ಮಿತರಾಗಿದ್ದಾರೆ ಅನ್ಸುತ್ತೆ. ಮಾತೆ ಹೊರಡ್ತಾ ಇಲ್ಲ. ತಮಾಷೆ
ತಮಾಷೆ ಮಾಡಿದೆ. ಯಜಮಾನ ಇಲ್ಲದ ಮನೆ. ಎಲ್ಲಿ ಯಜಮಾನ? ಸ್ವಾಮಿಗಳೇ ಅದು ಸ್ವಾಮಿಗಳೇ, ಯಜಮಾನರು ಕಾಶಿಗೆ ಹೋಗಿದ್ದಾರೆ. ಕಾಶಿ? ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ. ರೀನಾ, ನಿಮ್ಮ ಅಣ್ಣನ ಕರಿಯಮ್ಮ. ಯಾಕೆ ಸ್ವಾಮಿಗಳೇ ಮನೆನ ಹೊಸದಾಗಿ ನೋಡೋ ಥರ ನೋಡ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ಲ. ಸುಮ್ಮನೆ ಗಮನಿಸ್ತಿದ್ದೆ ಅಷ್ಟೇ. ಸ್ವಾಮೀಜಿ, ತ್ರಿಶೂಲ್ ಬಂದ. ಮೊನ್ನೆ ಇವಂದೇ ಮದುವೆ ಆಗಿದ್ದು. ಮುಖದಲ್ಲಿ ಶುಭ ಕಳೆ. ಎಲ್ಲಿ ನಿನ್ನ ಮಡದಿ? ಸ್ವಾಮಿಗಳೇ, ಅವಳು ರೂಮಲ್ಲಿದ್ದಾಳೆ. ಕರೆದುಕೊಂಡು ಬಾ. ನಿನ್ನ ಮತ್ತು ಅವಳ ಜಂಟಿ ಆಗಿದೆ ಅಲ್ಲವೇ? ಹಾಗಿರುವಾಗ ಆಕೆ ನಿನ್ನ ಜೊತೆಯಲ್ಲೇ ಇರಬೇಕು. ಕರ್ಕೊಂಡು ಬರ್ತಾನೆ ಸ್ವಾಮೀಜಿ. ತ್ರಿಶೂಲ್, ಹೋಗೋ. ಈ ಮನೆಯಲ್ಲಿ ಮೊದಲನೇ ಬಾರಿ ಈ ಅನುಭವ ಆಯ್ತಲ್ಲ. ಸರ್ಪದ ವಾಸನೆ ಹೇಗೆ ಬರ್ತಾ ಇದೆ? ಮನೆಗೆ ಯಾವುದಾದರೂ ಸರ್ಪದ ಪ್ರವೇಶ ಆಗಿದೆಯಾ? ಯಾಕೆ ಶಿವ, ನೀನು ಒಬ್ಳೆ ಬಂದು ಕೂತ್ಬಿಟ್ಟಿದ್ಯಾ? ಯಾಕೆ? ನಾನು ನೆಮ್ಮದಿ ಆಗಿರೋದು ನಿನ್ಗಿಷ್ಟ ಅಲ್ವಾ? ನಾನೆಲ್ಲ ಹಂಗಂದೆ. ಎಲ್ಲರೂ ಅಲ್ಲಿ ಹಾಲಲ್ಲಿ ಕೂತಿದ್ದಾರೆ, ನೀನು ಒಬ್ಳೆ ಇಲ್ಲಿ ಬಂದ್ಬಿಟ್ಟಿದ್ಯಲ್ಲ, ಅದಕ್ಕೆ ಕೇಳಿದೆ. ನಾನು ಯಾವತ್ತಿದ್ರೂ ಒಂಟಿನೇ. ನೀನು ಒಂಟಿ ಅಲ್ಲ ಶಿವಾನಿ. ನಿನ್ನ ಕೊರಳಿಗೆ ನಾನು ತಾಳಿ ಕಟ್ಟಿದ ತಕ್ಷಣ ನಾವು ಒಂದಾಗಿದೆ. ಅದು ಬೇರೆಯವ್ರ ದೃಷ್ಟಿಲಿ ಆಗಿರ್ಬೋದು, ಆದ್ರೆ ನನ್ನ ದೃಷ್ಟಿಲಲ್ಲ. ನಾನು ಒಂಟಿನೇ. ನನ್ನ ಜೊತೆಗೆ ಯಾರು ಇಲ್ಲ, ಯಾರು ಬೇಕಾಗೂ ಇಲ್ಲ. ನನ್ನ ಕೋಪ ಬರ್ಸ್ಬೇಡ, ಸುಮ್ಮನೆ ಹೊರಟೋಗು. ಶಿವಾನಿ, ಅವರೆಲ್ಲರೂ ಕರಿತಾ ಇದ್ದಾರೆ, ಬಾ ಹೋಗೋಣ ಪ್ಲೀಸ್. ನಾನು ಬರಲ್ಲ. ಅಯ್ಯ, ಅವ್ರು ಕರಿತಾ ಇದಾರೆ ಅಂತ ಹೇಳಿದ್ನಲ್ಲ. ನೀನು ಬರದೆ ಹೋದ್ರೆ ಅವ್ರು ಏನಾದ್ರು ಅನ್ಕೋತಾರೆ. ನನಗೆ 4 ಗೋಡೆ ಮಧ್ಯೆಯಿಂದ ಹೊರಗೆ ಬರಕ್ ಆಗ್ತಿಲ್ಲ. ನನ್ನ ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟಿದ್ಯಾ ಅಂದ್ರೆ, ನನ್ನ ಪ್ರೀತಿಸ್ತವನ್ಗೆ ನನ್ನ ಮುಖ ಕೂಡ ತೋರ್ಸಕ್ ಆಗ್ತಿಲ್ಲ. ಎಲ್ರ ಮುಂದೆ ನಾನು ತಲೆ ತಗ್ಸಿ ನಿಲ್ಲೋ ಹಾಗೆ ಮಾಡ್ಬಿಟ್ಟೆ ಅಲ್ವಾ? ಶಿವಾನಿ, ನಿನ್ನನ್ನು ಪ್ರೀತಿಸಿದವನು ನಾನು. ಪ್ರೀತಿ ಒಂದ್ ಕಡೆ ಇದ್ರೆ ಸಾಲದು. ಇಬ್ರು ಮನ್ಸಲ್ಲಿ ಪ್ರೀತಿ ಇದ್ರೆ ಮಾತ್ರ ಮದ್ವೆ ಆಗೋಕ್ ಸಾಧ್ಯ. ನನ್ ಮನ್ಸಲ್ಲಿ ಕಿಂಚಿತ್ತು ಪ್ರೀತಿ ಇಲ್ಲ. ನಿನ್ನ ಮನ್ಸಲ್ಲಿ ಪ್ರೀತಿ ಇಲ್ಲದೆ ಇದ್ರೆ ಅದು ಹೇಗೆ ಹುಟ್ಟಿಸೋದು ಅಂತ ನನಗೆ ಗೊತ್ತು. ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಅದ್ಯಾವುದು ಸಾಧ್ಯ ಆಗದಿರೋ ಮಾತು. ಅಲ್ಲ, ನೀನು ಇಲ್ಲಿ ಬರೋದೇ ಇಲ್ಲ ಅಂತ ಹೇಳಿದ್ದೆ, ಈಗ ನೋಡು ಬಂದ್ಬಿಟ್ಟಿದ್ಯಾ. ಸ್ವಲ್ಪ ವೆಯ್ಟ್ ಮಾಡು, ಆಟೋಮೆಟಿಕ್ ಆಗಿ ಲವ್ ಆಗ್ಬಿಡುತ್ತೆ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಮೇಲಿರೋ ಪ್ರೀತಿಯಿಂದ ಅಲ್ಲ, ನಿನ್ನ ತಾಯಂದ್ರ ಮೇಲಿರೋ ಗೌರವದಿಂದ. ನಿನ್ನ ಮೇಲೆ ಪ್ರೀತಿ ಅನ್ನೋದಾಗೋದಕ್ಕೆ ಸಾಧ್ಯನೇ ಇಲ್ಲ. ಆ ಗೌರವ ಪ್ರೀತಿ ಎಲ್ಲ ಮಾತಾಡ್ಬೇಕು ಅಂತ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಈ ಪ್ರೀತಿ ಗೀತೆ ಎಲ್ಲ ಆಗದೆ ಇರೋದು. ದಯವಿಟ್ಟು ನನ್ನ ಬಿಟ್ಬಿಡು. ಸ್ವಾಮಿಗಳೇ, ಸೊಸೆ ಬಂದ್ಲು. ಶಿವಾನಿ, ಇವರು ನಮ್ಮ ಹಿತೈಷಿಗಳು, ನಮ್ಮ ಮನೆಯ ಮಾರ್ಗದರ್ಶಕರು. ನಮಸ್ಕಾರ ಮಾಡಮ್ಮ.
ಶಿವಾನಿ, ಅವತ್ತು ತ್ರಿವಿಕ್ರಮ್ ತುಲಾಭಾರಕ್ಕೆ ಬಂದಿದ್ರಲ್ಲ, ಆ ಸ್ವಾಮಿಗಳೇ ಇವರು. ಇವ್ರು ಯಾಕೆ ನನ್ನ ಹೀಗೆ ನೋಡ್ತಾ ಇದಾರೆ? ಇವ್ರ ಮನೆಗೆ ಬಂದಿದ್ದಕ್ಕೆ ನನ್ನೊಳಗೆ ಏನೋ ಒಂಥರ ಆಯ್ತಾ? ಇವ್ರಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದ್ಯಾ? ಶಿವಾನಿ, ಯಾಕಮ್ಮ ಒಬ್ಳೆ ಬಂದಿದ್ಯಾ? ನೀನು ಕರ್ಕೊಂಡು ಬರ್ತೀನಂತ ತ್ರಿಶೂಲ್ ಬಂದಿದ್ನಲ್ಲ, ಅವನು ಅಲ್ಲೇ ಉಳ್ಕೊಂಡ? ತ್ರಿಶೂಲ್, ತ್ರಿಶೂಲ್, ತ್ರಿಶೂಲ್ ಶಿವಾನಿ. ತ್ರಿಶೂಲ್, ಸಮಸ್ಯೆ ಇಲ್ಲ. ಇದು ಶಿವಾನಿ ಜಾತಕ ಅಲ್ಲ, ಜಾತಕ ತಪ್ಪಾಗಿದೆ. ಸ್ವಾಮಿಗಳೇ, ಅದು ಶಿವಾನಿ ಜಾತಕ. ಶಿವಾನಿ, ನೀನೆಲ್ಲ ಅನ್ಮ ಕೊಟ್ಟಿದ್ದು ಸರಿದೆ ತಾನೆ? ಈ ಜಾತಕಕ್ಕೂ ಅವಳ ಮುಖಲಕ್ಷಣಕ್ಕೂ ಹೋಲಿಕೆ ಆಗ್ತಿಲ್ಲ. ಈ ಜಾತಕ ಇಟ್ಕೊಂಡು ಅವಳ ಭವಿಷ್ಯದ ಬಗ್ಗೆ ಏನು ಹೇಳಕ್ಕಾಗಲ್ಲ. ಸ್ವಾಮಿಗಳೇ, ಈಗೇನ್ ಮಾಡೋದು? ಇವರಿಬ್ರು ಭವಿಷ್ಯ ಹೇಗಿರುತ್ತೆ ಅಂತ ಹೇಗೆ ತಿಳ್ಕೊಳ್ಳೋದು? ಅದಕ್ಕೊಂದು ದಾರಿ ಇದೆ. ವಿಶ್ವನಾಥ, ನೀವಿಬ್ರು ಈ ಹಾಳೆ ಮೇಲೆ ನಿಮ್ಮ ಬೇರಳಚ್ಚನ್ನ ಮೂಡಿಸಿ. ತ್ರಿಶೂಲ್, ಅದ್ಕೆ ನೀವು ಹೋಗಿ. ಇದೇನಿದು ಎಲ್ಲ ಹೊಸದಾಗಿದೆಯಲ್ಲ? ನನಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ? ಈಗಾಗಲೇ ಸಮಸ್ಯೆ ಸುಳಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಇದು ಒಂದು ಸಮಸ್ಯೆ ಆದ್ರೆ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ನೀನು ಬೆರಳಚ್ಚು ಕೊಡು. ಕಾರ್ಕೋಟಕ ಸರ್ಪ, ಇಲ್ಲೇನೋ ಒಂದು ಸಮಸ್ಯೆ ಇದೆ. ಸರ್ಪಕ್ಕೂ ಇವಳಿಗೂ ಏನು ಸಂಬಂಧ? ಇವಳಲ್ಲಿ ಯಾವುದೋ ಘೋರ ತೊಂದರೆಯ ಸೂಚನೆ ಕಾಣಿಸುತ್ತಿದೆ. ಸ್ವಾಮಿಗಳೇ,
ಯಾಕೇನು ಹೇಳ್ತಾ ಇಲ್ಲ? ಸರ್ಪದೋಷ. ಇವಳ ಬದುಕಲ್ಲಿ ಸರ್ಪದೋಷದ ಸೂಚನೆ ಸಿಗ್ತಾ ಇದೆ. ನನ್ನ ಅನುಮಾನ ನಿಜ. ಇವ್ರಿಗೆ ನನ್ನ ಬಗ್ಗೆ ಏನೋ ಗೊತ್ತಾಗಿದೆ ಅನ್ಸುತ್ತೆ. ಛೇ, ಸ್ವಾಮಿಗಳೇ, ಇವಳ ಬದುಕಲ್ಲಿ ಸರ್ಪ ಪ್ರವೇಶ ಆಗ್ತಿದೆ ಅಂದ್ರೆ ಏನ್ ಅರ್ಥ? ನನಗೆ ಗೋಚರಿಸೋ ಪ್ರಕಾರ ಆಕೆಗೆ ಸರ್ಪದೋಷ ಇದೆ. ಅದು ಆಕೆ ಜೀವನನ ಹಿಡಿದಿಟ್ಟಿದೆ. ಸರ್ಪದೋಷನ? ನಮ್ಗೆ ಇಷ್ಟು ದಿವಸ ಆದ್ರೂ ಈ ವಿಷಯ ಗೊತ್ತೇ ಆಗ್ಲಿಲ್ವಲ್ಲ ಸ್ವಾಮೀಜಿ? ಈ ದೋಷ ಆರಂಭ ಆಗಿ ಬಹಳ ಸಮಯ ಆದ ಹಾಗಿಲ್ಲ. ಅಬ್ಬಾ, ಇವ್ರಿಗೆ ನಾನೇ ಸರ್ಪ ಅನ್ನೋದು ಗೊತ್ತಾಗಿಲ್ಲ. ನನಗೇನೋ ಸರ್ಪದೋಷ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ಜಾಸ್ತಿ ಕೆತ್ಕೋದು ಒಳ್ಳೇದಲ್ಲ. ಸ್ವಾಮಿಗಳೇ, ಆ ದೋಷ ನನಗೇನು ಮಾಡಲ್ಲ, ಮುಂದೇನೂ ಏನು ಮಾಡೋಕ್ಕಾಗಲ್ಲ. ಅದ್ರ ಬಗ್ಗೆ ಚಿಂತೆ ಬೇಡ. ತೊಂದರೆ ಇರೋದು ನಿನಗಲ್ಲ, ಈ ಮನೆಗೆ. ಈ ಮನೆಗ? ಸ್ವಾಮಿಗಳೇ, ಈಗಾಗಲೇ 10 ಸಮಸ್ಯೆಗಳು ಬಂದು ಈ ಮನೆ ಈಗ ಚೇತರಿಸ್ಕೋತಾ ಇದೆ. ಅದ್ರ ಮಧ್ಯೆ ಇದು ಸಮಸ್ಯೆ ಯಾರನ್ನು ಬಿಟ್ಟಿದ್ದಲ್ಲ ನಂದೀಶ. ಅದೇನೋ ಸರಿ, ಆದರೆ ಸಮಸ್ಯೆಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ಬೇಕಲ್ಲ. ಸಮಸ್ಯೆಗೆ ಪರಿಹಾರ ಗೋಚರಿಸಿರುವಾಗ ಅದ್ರ ಚಿಂತೆ ಯಾಕೆ? ಪರಿಹಾರ ಇದೆಯಾ? ಸ್ವಾಮಿಗಳೇ, ಅದೆಂತ ದೊಡ್ಡ ಹೋಮ ಆದ್ರೂ ಪರವಾಗಿಲ್ಲ, ಧಾಮ್ ಧೂಮ್ ಅಂತ ನಡೆಸಿ ಗ್ರಹಚಾರನೇ ಬಿಡಿಸ್ಬಿಡಿ. ಇದು ನನ್ನಿಂದ ಆಗುವಂತ ಕೆಲಸ ಅಲ್ಲ, ನವ ಜೋಡಿಗಳಿಂದ ಆಗುವಂಥದ್ದು. ಏನೋ ಇವರಿಬ್ಬರಿಂದ ಹೋಮ ಮಾಡಿಸ್ಬೇಕಾ? ಮಾಡಿಸೋರಾಯ್ತು. ಇದು ಪೂಜೆ ಪುನಸ್ಕಾರದ ವಿಷಯ ಅಲ್ಲ, ಸಂಸಾರದ ವಿಷಯ. ಶುರುವಾಗದ ಇವರಿಬ್ಬರ ಸಂಸಾರ ಹಿಂದೆ ಶುರುವಾಗಬೇಕು. ಇವತ್ತೇ ಪ್ರಶಸ್ತವಾದ ದಿನ. ಅಂದ್ರೆ ಇವತ್ತೇ ಪ್ರಸ್ತುತ ಶಾಸ್ತ್ರಕ್ಕೆ ತಯಾರು ಮಾಡ್ಕೊಳ್ಳೋದ ಸ್ವಾಮಿಗಳೇ? ಖಂಡಿತ. ಇವರಿಬ್ಬರ ಸಂಸಾರ ಇಂದು ಶುರುವಾಗದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಈ ಮನೆ ಅಲ್ಲಾಲ ಕಲ್ಲೋಲವಾಗುವುದರಲ್ಲಿ ಸಂಶಯ ಇಲ್ಲ. ನನ್ನ ಮಾತುಗಳನ್ನು ಗಂಭೀರವಾಗಿ ಪರಿಗಣಿಸದೇ ಇದ್ದರೆ ಈ ಮನೆಯಲ್ಲಿ ಸಾವು ನೋವುಗಳು ಶತಸಿದ್ಧ. ಈ ಮನೆಯಲ್ಲಿ ಮನುಷ್ಯರು ನೆಲೆಸಿರುವುದಕ್ಕೆ ಯಾವುದೇ ಸಾಕ್ಷಿ ಸಿಗದ ಹಾಗೆ ಸರ್ವನಾಶ ಆಗೋಗುತ್ತೆ. ಶಿವಾನಿ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿಮ್ಮೆಲ್ಲರ ಸೌಭಾಗ್ಯ. ಇವಳಿಂದ ಈ ಮನೆಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇವರಿಬ್ರು ಒಂದಾದ್ರೆ ಈ ಮನೆ ಉಳಿಯುತ್ತೆ. ಇಲ್ಲ ಅಂದ್ರೆ ಯಾರಿಂದಲೂ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ, ಹೇಗಿದ್ರು ಇವರಿಬ್ಬರು ಪ್ರಸ್ತುತ ಶಾಸ್ತ್ರ ಮಾಡಲೇಬೇಕಿತ್ತು. ಇವತ್ತೇ ತಯಾರು ಮಾಡ್ಬಿಡ್ತೀವಿ. ಸ್ವಾಮೀಜಿ, ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡಲೇಬೇಕಲ್ಲ. ದಮಯಂತಿ ನೋಡಿ, ಸ್ವಾಮೀಜಿಯವ್ರು ಹೇಳ್ದಾಗೆ ಎಲ್ಲ ತಯಾರು ಮಾಡ್ಕೊಳ್ಳಿ. ಶಿವಾನಿ, ತ್ರಿಶೂಲ್, ಸಂಸಾರ ಒಳ್ಳೇದಾಗ್ಲಿ ಅಂತ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಳ್ಳಿಪ್ಪ. ಆಯುಷ್ಯ ಆರೋಗ್ಯ ಸಿದ್ಧಿರಸ್ತು. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು.